ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಿರುವಂತಹ ಪೊಲೀಸ್ ಠಾಣೆಗೆ ಶಾಮಿಯಾನವನ್ನ ಹಾಕಿದ್ದು ಯಾಕೆ? ನಟ ದರ್ಶನ್ಗಾಗಿ ಶಾಮಿಯಾನವನ್ನ ಹಾಕಿದ್ರ ಪೊಲೀಸರು. ದರ್ಶನ್ ಮನವಿ ಮಾಡಿದ್ದಕ್ಕೆ ಶಾಮಿಯಾನವನ್ನ ಅಳವಡಿಕೆ ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಸುತ್ತ ಶಾಮಿಯಾನವನ್ನ ಅಳವಡಿಕೆ ಮಾಡಲಾಗಿದೆ. ಹಾಗಾದ್ರೆ ದರ್ಶನ್ ಮನವಿ ಮಾಡಿದ್ರು ಅಂತ ಶಾಮಿಯಾನ ಹಾಕಿದಾರ? ಸರ್, ನನಗೆ ಒಂದೇ ಕಡೆ ಕುಳಿತಿರೋದಕ್ಕಾಗ್ತಾ ಇಲ್ಲ, ನಾನು ವಾಕ್ ಮಾಡಬೇಕು, ಬಾಡಿ ರಿಲ್ಯಾಕ್ಸ್ ಮಾಡಬೇಕು, ಸಿಗರೇಟ್ ಇಲ್ಲ ಅಂದ್ರೆ ನನಗೆ ಕೈ ನಡುಗುತ್ತೆ ಅಂತ ದರ್ಶನ್ ಹೇಳಿದ್ದಾರೆ. ನೀವು ನನಗೆ ಪದೇ ಪದೇ ಪ್ರಶ್ನೆ ಮಾಡುತ್ತಲೇ ಇದ್ದೀರಾ, ನಾನು ಎಷ್ಟು ಸಲ ಅಂತ ಹೇಳಿ ನನಗೇನೂ ಗೊತ್ತಿಲ್ಲ, ಪೊಲೀಸರ ಮುಂದೆ ಹೇಳಿದ್ರಂತೆ ಆರೋಪಿ ದರ್ಶನ್ ಈ ರೀತಿ. ಹಾಗಾಗಿ ನಟ ದರ್ಶನ್ ಮನವಿ ಮಾಡಿದ್ದಕ್ಕೆ ಶಾಮಿಯಾನವನ್ನ ಅಳವಡಿಕೆ ಮಾಡಲಾಗಿದೆಯಾ? ಪೊಲೀಸ್ ಠಾಣೆಗೆ ಈ ರೀತಿಯಾಗಿ ಶಾಮಿಯಾನವನ್ನ ಸುತ್ತಲೂ ಅಳವಡಿಕೆ ಮಾಡಿರೋದು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ. ಹಾಗಾಗಿ ಸಾರ್ವಜನಿಕರು ಸಹ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿಯಾಗಿ ಶಾಮಿಯಾನ ಹಾಕಲಾಗಿದೆ ಅಂತ. ಆದ್ರೆ ದರ್ಶನ್ ಹೇಳಿದ್ದಕ್ಕಾಗಿನೇ, ದರ್ಶನ್ ಮನವಿ ಮಾಡಿದ್ದಕ್ಕಾಗಿ ಹಾಗಾದ್ರೆ ಪೊಲೀಸರು ಶಾಮಿಯಾನ ಹಾಕಿದ್ದಾರೆ. ಸರ್, ನನ್ಗೆ ಒಂದೇ ಕಡೆ ಕುಳಿತುಕೊಳ್ಳೋದಕ್ಕೆ ಆಗೋದಿಲ್ಲ, ನಾನು ವಾಕ್ ಮಾಡಬೇಕು, ಬಾಡಿ ರಿಲ್ಯಾಕ್ಸ್ ಮಾಡಬೇಕು, ಸಿಗರೇಟ್ ಇಲ್ಲ ಅಂದ್ರೆ ನನ್ನ ಕೈ ನಡುಗುತ್ತೆ ಅಂತ ಪೊಲೀಸರ ಮುಂದೆ ದರ್ಶನ್ ಹೇಳಿದ್ದಾರೆ. ಅವರಲ್ಲಿ ಒಳಗಡೆ ಓಡಾಡೋದು, ಸಿಗರೇಟ್ ಸೇದೋದು ಇದ್ಯಾವುದು ಗೊತ್ತಾಗಬಾರ್ದು ಅಂತ ಹಾಗಾದ್ರೆ ಪೊಲೀಸರು ಶಾಮಿಯಾನ ಹಾಕಿದಾರ? ಈ ರೀತಿಯಾಗಿ ಈಗ ಸಾರ್ವಜನಿಕ ವಲಯದಲ್ಲೂ ಸಹ ಪ್ರಶ್ನೆಗಳು ಮೂಡ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯ ರಸ್ತೆ ಏನಿದೆ ಅದನ್ನು ಸಹ ಬಂದ್ ಮಾಡಿದ್ದಾರೆ, ಬ್ಯಾರಿಕೇಡ್ಗಳನ್ನ ಹಾಕಿ. ಜೊತೆಗೆ ಪೊಲೀಸ್ ಠಾಣೆ ಸುತ್ತಲೂ ಸಹ ಶಾಮಿಯಾನವನ್ನ ಹಾಕಲಾಗಿದೆ. ಹಾಗಾಗಿ ಶಾಮಿಯಾನ ಹಾಕಿದ್ಯಾಕೆ? ದರ್ಶನ್ ಈ ರೀತಿಯಾಗಿ ಕೇಳ್ಕೊಂಡಿರೋದಕ್ಕೆ ಹಾಗಾದ್ರೆ ದರ್ಶನ್ ತಾಳಕ್ ತಕ್ಕಂಗೆ ಪೊಲೀಸರು ಕುಣಿತಾ ಇದ್ದಾರ? ಈ ರೀತಿಯಾದಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ನನಗೊಂದೇ ಕಡೆ ಕೂರೋದಕ್ಕಾಗ್ತಾ ಇಲ್ಲ, ನಾನು ವಾಕ್ ಮಾಡಬೇಕು, ಬಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು, ಸಿಗರೇಟ್ ಇಲ್ಲ ಅಂದ್ರೆ ನನಗೆ ಕೈ ನಡುಗುತ್ತೆ ಅಂತ ದರ್ಶನ್ ಕೇಳಿದ್ದಾರೆ. ಹಾಗಾಗಿನೇ ಹಾಗಾದ್ರೆ ಶಾಮಿಯಾನ ಹಾಕಿದ್ದಾರೆ. ಇನ್ನು ಅನ್ನಪೂರ್ಣೇಶ್ವರಿ ಠಾಣೆ ಮುಂದೆ ದರ್ಶನ್ಗಾಗಿ ಶಾಮಿಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಗೃಹ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಸಾರ್ವಜನಿಕರ ದೃಷ್ಟಿಯಿಂದ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಗೃಹ ಸಚಿವರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ವರದಿ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಸಾರ್ವಜನಿಕ ದೃಷ್ಟಿಯಿಂದ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆ. ಏನ್ ಸಮಸ್ಯೆ ಆಗಿದೆ ಅದನ್ನ ಬಗೆಹರಿಸೋದಕ್ಕೆ ಹೇಳ್ತೀನಿ, ಪೊಲೀಸ್ನವರಿಗೆ ಹೇಳ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಆರೋಪಿ ಕರೆತಂದು ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಏನ್ ನಡೀತಾ ಇದೆ ಪೊಲೀಸ್ ಠಾಣೆಯಲ್ಲಿ ಅದರ ಬಗ್ಗೆ ಮಾಹಿತಿ ಪಡೆದುಕೊಳ್ತೀನಿ, ನಾನು ಪೊಲೀಸರಿಗೆ ಹೇಳ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳೋಣ, ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನಾಗಬೇಕು ಅದನ್ನು ಮಾಡಿ ಅಂತ ಹೇಳ್ತೇನೆ. ಆದರೆ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀಯಾಗಿ ಬಿಡಬೇಕು. ಯಾರು ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಮಾಡೋದಿಲ್ಲ, ಮಾಡಿಕೊಡ್ದು. ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ತಾವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ, ಏನ್ರಿ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ, ಇಲ್ಲ ಸರ್ ನಾವು ಹಂಗೆಲ್ಲ ಮಾಡಿಲ್ಲ, ಮಾಡೋದು ಇಲ್ಲ, ಅವರಿಗೆ ಬೇರೆ ಎಲ್ಲ ಅಪರಾಧಿಗಳು ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡ್ತೀವಿ, ಅದರಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಹೇಳಿದರು. ಅದರಿಂದ ಅವರಿಗೆ ಫ್ರೀಯಾಗಿ ಅವರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಿಡೋಣ ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.